ಎಲ್ರಿಗೂ ನಮಸ್ಕಾರ ಸ್ನೇಹಿತರ, ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಈ ಜಿಲ್ಲೆಯ ರೈತರಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಪ್ರತಿ ಹೆಕ್ಟರ್ಗೆ 18,500 ರೂಪಾಯಿ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ. ಬಾಕಿ ಇದ್ದ ರೈತರು ಕೂಡ ಈ ಹಣ ಜಮಾ ಆಗಿದೆ. ಹೌದು, ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತವರು ಕೂಡ ಈ ಕೆಲಸವನ್ನ ಮಾಡಿದ್ರೆ ನಿಮಗೂ ಕೂಡ ಜಮಾ ಆಗಲಿದೆ. ಹೌದು, ಹಾಗಾದ್ರೆ ಜಮಾ ಆಗದೆ ಇರುವವರು ಏನೆಲ್ಲ ಮಾಡಬೇಕು, ಜಮಾ ಆಗ್ಬೇಕಂದ್ರೆ ಯಾವ ಕೆಲಸವನ್ನ ಮಾಡಬೇಕು ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ ರೈತ ಬಾಂಧವರೇ. ಸ್ನೇಹಿತರೆ, ಇವತ್ತು ರಾಜ್ಯದ ರೈತರಿಗೆ ನಿಜಕ್ಕೂ ಒಂದು ಹಬ್ಬದ ಸುದ್ದಿ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ನೀವೇನಾದ್ರೂ ಬೆಳೆ ಪರಿಹಾರಕ್ಕಾಗಿ ಅಂದ್ರೆ ಬೆಳೆ ಅಥವಾ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇದ್ರೆ ನಿಮ್ಮ ಕಾಯುವಿಕೆಗೆ ಇಂದಿಗೆ ಅಂತ್ಯವಾಗಿದೆ. ಹೌದು, ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಬಂದಿದ್ದು ಇವತ್ತು ಮಧ್ಯಾಹ್ನದಿಂದಲೇ ರೈತರ ಖಾತೆಗೆ ಹಣ ಜಮಾ ಆಗುವ ಪ್ರಕ್ರಿಯೆ ಶುರುವಾಗಲಿದೆ. ಬರೋಬ್ಬರಿ 30,000ದಿಂದ 35,000 ರೂಪಾಯಿವರೆಗೆ ರೈತರ ಖಾತೆಗೆ ಹಣ ಬರ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಹೌದು, ಈ ಪರಿಹಾರದ ಹಣ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಒಂದೇ ಬಾರಿ ಬರ್ತಾ ಇಲ್ಲ. ಮೊದಲ ಹಂತದಲ್ಲಿ ಕೇವಲ ಆಯ್ದ 22 ಜಿಲ್ಲೆಗಳಿಗೆ ಮಾತ್ರ ಈ ಹಣ ಬಿಡುಗಡೆ ಆಗಿದೆ. ಹಾಗಾಗಿ ಆ 22 ಜಿಲ್ಲೆಗಳು ಯಾವ್ಯಾವು, ನಿಮ್ಮ ಜಿಲ್ಲೆ ಆ ಲಿಸ್ಟ್ ನಲ್ಲಿ ಇದೆಯಾ, ಹಣ ಪಡೆಯಲು ನೀವು ಮಾಡಬೇಕಾದ ಆ ಒಂದು ಚಿಕ್ಕ ಕೆಲಸ ಏನು, ಈ ಎಲ್ಲಾ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿ ಹೇಳ್ತೇನೆ. ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ. ಅರ್ಧಮರ್ಧ ನೋಡಿದ್ರೆ ಮಾಹಿತಿ ಅರ್ಥ ಆಗಲ್ಲ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ 2024 ಮತ್ತು 25ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಅತಿಯಾದ ಮಳೆಯಿಂದ ಮತ್ತು ಪ್ರವಾಹದಿಂದ ರೈತರ ಬೆಳೆಗಳು ಹಾಳಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ನಮ್ಮ ರೈತರದಾಗಿದೆ. ಹೌದು, ಈ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಈಗ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಲು ಮುಂದಾಗಿದೆ. ನಮಗೆ ಸಿಕ್ಕಿರುವ ಖಚಿತ ಮಾಹಿತಿಯ ಪ್ರಕಾರ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದಲೇ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಪ್ರಕ್ರಿಯೆ ಚಾಲನೆ ಪಡೆದುಕೊಂಡಿದೆ. ಕೆಲವು ರೈತರಿಗೆ ಎಕರೆಗೆ ಇಷ್ಟು ಅಂತ ಬಂದ್ರೆ, ಇನ್ನು ಕೆಲವು ರೈತರಿಗೆ ಹೆಕ್ಟರ್ ಲೆಕ್ಕದಲ್ಲಿ 31,500 ರೂಪಾಯಿಗಳವರೆಗೂ ಕೂಡ ಹಣ ಜಮಾ ಆಗಿರುವ ಮೆಸೇಜ್ ಕೂಡ ಬರ್ತಾ ಇದೆ. ಇದು ಸರ್ಕಾರದ ಮೊದಲ ಹಂತ ಬಿಡುಗಡೆ ಆಗಿದ್ದು, ಹಂತ ಹಂತವಾಗಿ ಎಲ್ಲಾ ಅರ್ಹ ರೈತರಿಗೂ ಕೂಡ ಈ ಹಣ ತಲುಪಲಿದೆ. ಹಾಗಾಗಿ ಯಾರಿಗಾದ್ರೂ ಇವತ್ತು ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಗಾಬರಿ ಆಗ್ಬೇಡಿ. ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಹಣ ಬರುವ ಸಾಧ್ಯತೆ ಇದೆ. ಜಿಲ್ಲೆಗಳ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಇದೆಯಾ? ಹೌದು, ಅದನ್ನ ನೋಡ್ತಾ ಹೋಗೋಣ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಇವತ್ತು ಯಾವ್ಯಾವ ಜಿಲ್ಲೆಯ ರೈತರಿಗೆ ಹಣ ಜಮಾ ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ಒಟ್ಟು 22 ಜಿಲ್ಲೆಗಳ ಪಟ್ಟಿ ಇಲ್ಲಿದೆ. ಹೌದು, ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ. ಹೌದು, ಇನ್ನು ಕರಾವಳಿ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ, ಸಕ್ಕರೆ ನಾಡು ಮಂಡ್ಯ, ಉಡುಪಿ ಜಿಲ್ಲೆ, ಕೋಲಾರ, ಕೋಟೆನಾಡು ಚಿತ್ರದುರ್ಗ, ಕಲ್ಪತರುನಾಡು ತುಮಕೂರು, ಕುಂದಾನಗರಿ ಬೆಳಗಾವಿ ಹಾಗೂ ವಿದ್ಯಾಕಾಶಿ ಧಾರವಾಡ, ದಾವಣಗೆರೆ, ಹಾಸನ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಉತ್ತರ ತುದಿಯ ಬೀದರ್ ಮತ್ತು ಬಾಗಲಕೋಟೆ, ಯಾದಗಿರಿ, ಕೊಪ್ಪಳ, ಗದಗ, ಏಲಕ್ಕಿನಾಡು, ಹಾವೇರಿ, ಕಾಪಿನಾಡು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಇನ್ನು ಕೆಲವು ಭಾಗಗಳಲ್ಲಿ ಜಮಾ ಆಗಿದೆ. ಸ್ನೇಹಿತರೆ, ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಇದೆಯಾ ಇದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಖಾತೆಗೆ ಜಮಾ ಆಗಿದ್ರೆ ಅಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ. ಇನ್ನು ಜಮಾ ಆಗಿಲ್ಲ ಅಂತಂದ್ರೂ ಕೂಡ ಅಲ್ಲಿ ನೋ ಅಂತ ಕಾಮೆಂಟ್ ಮಾಡಿ. ಹಾಗೆ ಆ ಬಾಕ್ಸ್ ಅಲ್ಲಿ ನಿಮ್ಮ ಜಿಲ್ಲೆಯ ಹೆಸರನ್ನು ಕೂಡ ಕಾಮೆಂಟ್ ಮಾಡಿ. ಈಗ ಬಹಳ ಮುಖ್ಯವಾದ ವಿಚಾರವನ್ನ ನೋಡೋದಾದ್ರೆ, ಕೇವಲ ಲಿಸ್ಟ್ ನಲ್ಲಿ ಜಿಲ್ಲೆಯ ಹೆಸರು ಇದ್ರೆ ಸಾಲದು. ಹಣ ನಿಮ್ಮ ಕೈ ಸೇರಬೇಕು ಅಂತಂದ್ರೆ ನೀವು ಈ 2 ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತದೆ. ಅದರಲ್ಲಿ ಮೊದಲನೇದಾಗಿ FID. ಹೌದು ಸ್ನೇಹಿತರೆ, ರೈತರು ಕೃಷಿ ಇಲಾಖೆಯಲ್ಲಿ ತಮ್ಮ ಜಮೀನಿನ FID ಮಾಡಿಸಿರ್ಬೇಕು. ಯಾರು ಈ FID ಮಾಡಿಸಿದ್ದಾರೋ ಅವರಿಗೆ ಮಾತ್ರ ಸರ್ಕಾರದ ಪರಿಹಾರ ಸಿಗುತ್ತದೆ. ಒಂದು ವೇಳೆ ನೀವು ಮಾಡಿಸಿಲ್ಲ ಅಂತಂದ್ರೆ ತಕ್ಷಣ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮಾಡಿಸ್ಕೊಳ್ಬೇಕಾಗುತ್ತೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ KYC ಮತ್ತು ಆಧಾರ್ ಸೀಡಿಂಗ್ ಅನ್ನ ಮಾಡಿಸ್ಕೋಬೇಕು. ನೀವು KYC ಮತ್ತು ಆಧಾರ್ ಸೀಡಿಂಗ್ ಮಾಡಿಸಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ತಿಳಿಸಿ. ಇಲ್ಲ ಅಂತಂದ್ರೆ ಹೇಗ್ ಮಾಡೋದು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ತುಂಬಾ ಜನ ರೈತರು ಮಾಡುವ ತಪ್ಪು. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು ಮತ್ತು ಅದು NPSI ಗೆ ಮ್ಯಾಪ್ ಆಗಿರ್ಬೇಕು. ಎಷ್ಟು ಜನರಿಗೆ FID ಇದ್ರೂ ಕೂಡ ಬ್ಯಾಂಕ್ ನಲ್ಲಿ KYC ಆಗದೆ ಇರುವ ಕಾರಣಕ್ಕೆ ಹಣ ವಾಪಸ್ ಹೋಗಿದೆ. ಹಾಗಾಗಿ ಇವತ್ತೇ ಬ್ಯಾಂಕ್ಗೆ ಹೋಗಿ ನಿಮ್ಮ ಖಾತೆ ಆಕ್ಟಿವ್ ಆಗಿದೆಯಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಹಣ ಬಂದಿಲ್ಲ ಅಂತಂದ್ರೆ ಏನೆಲ್ಲ ಮಾಡಬೇಕು? ಹೌದು, ಕೆಲವೊಂದಷ್ಟು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ. ಜಮಾ ಆಗಿದ್ರು ಕೂಡ ಕಡಿಮೆ ಜಮಾ ಆಗಿದೆ. ಏನಕ್ಕೆ ಜಮಾ ಆಗಿಲ್ಲ ಬನ್ನಿ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ.
ಒಂದು ವೇಳೆ ಮೇಲೆ ಹೇಳಿದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಿಮ್ಮದು ಹೆಸರು ಇದ್ದು ಎಲ್ಲಾ ದಾಖಲೆಗಳು ಸರಿ ಇದ್ರೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಏನ್ ಮಾಡೋದು? ಹೌದು, ಚಿಂತೆ ಬೇಡ ಸ್ನೇಹಿತರೆ. ಇದು ದೊಡ್ಡ ಮೊತ್ತದ ಆಗಿರೋದ್ರಿಂದ ಹಣ ಜಮಾ ಆಗಲು 2 ರಿಂದ 3 ದಿನ ಸಮಯ ಹಿಡಿಬಹುದು. ಸರ್ವರ್ ಬಿಸಿ ಇರೋದ್ರಿಂದ ಮೆಸೇಜ್ ತಡವಾಗಿ ಬರಬಹುದು. ಹೌದು, ನೀವು ನಿಮ್ಮ ಮೊಬೈಲ್ನಲ್ಲಿ ಪರಿಹಾರ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಬಹುದು. ಅಥವಾ ಡಿಬಿಟಿ ಕರ್ನಾಟಕ ಆ್ಯಪ್ನಲ್ಲೂ ಕೂಡ ನೀವು ಅಲ್ಲಿ ನಿಮಗೆ ಹಣ ಜಮಾ ಆಗಿರುವ ಮಾಹಿತಿ ಅಲ್ಲಿ ಕೂಡ ನೋಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ಪ್ರಮುಖ ಅಪ್ಡೇಟ್. ಹೌದು, ಈ 22 ಜಿಲ್ಲೆಯ ರೈತರು ಕೂಡ ಇದೊಂದು ನಿಜಕ್ಕೂ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಕೊಡುವ ಒಂದೊಂದು ಲೈಕ್ ಕೂಡ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಹಾಗೆ ಪಾಪ ಉಳಿದ ರೈತರು ಕೂಡ ಈ ವಿಷಯ ತಿಳಿದಿರಲಿ. ಇದೇ ರೀತಿ ನಿಖರವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಬೆಳೆ ಹಾನಿ ಜಮಾ ಆಗಿದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.